ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಹೇಶು ಮಾಮಿ. ಈಗಂತೂ ನಾವು ಕಬ್ಬಿನ ಜ್ಯೂಸ್ ಕುಡಿಲಿಕ್ಕೆ ಅಂಗಡಿಗೆ ಹೋಗ್ಬೇಕಂತ ಏನಿಲ್ಲ, ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೋಬೋದು. ಅದು ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ. ತುಂಬ ಟೇಸ್ಟಿಯಾಗಿ, ತುಂಬ ಆರೋಗ್ಯಕರವಾಗಿ, ರುಚಿಯಾಗಿ ಮಾಡ್ಕೋಬೋದು. ಸೇಮ್ ಅದೇ ರೀತಿ ಬರ್ತದೆ. ಕಬ್ಬಿನ ಒಂಚೂರು ಗೊತ್ತಾಗೋದಿಲ್ಲ ನಾವು ಮನೇಲಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಕಬ್ಬಿನ ಹಾಲು ಯಾವ ರೀತಿ ಇರ್ತದೆ ಅದೇ ರೀತಿ ಇರ್ತದೆ ಇದು ಕೂಡ. ಅದಕ್ಕೆ ನಾನಲ್ಲಿ ಜಸ್ಟ್ 4 ಪದಾರ್ಥ ಇದ್ದರೆ ಸಾಕು. ಇಲ್ಲಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಬೆಲ್ಲ, ಹಾಗೆ ಸ್ವಲ್ಪ ಶುಂಠಿ, ಒಂದು ನಿಂಬೆಹಣ್ಣು ಅಷ್ಟೇ. ಈಗ ಬೆಲ್ಲ ಒಂದು ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ ಅಷ್ಟು. ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಂಬೆಹಣ್ಣು ಸ್ವಲ್ಪ, ಹಾಗೆ ಒಂಚೂರು ಶುಂಠಿ. ನಾವು ಕಬ್ಬಿನಲ್ಲಿ ಯಾವ ರೀತಿಯಲ್ಲಿ ಹಾಕ್ತೀವಿ ಅದೇ ರೀತಿ ಹಾಕ್ಕೊಳೋದು. ಈಗ ಇದನ್ನಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು. ಆನಂತರ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಐಸ್ ಕ್ಯೂಬ್ ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಖಾಲಿ ನೀರು ಹಾಕ್ಕೊಂಡಿದ್ದೀನಿ. ಈ ಜ್ಯೂಸನ್ನು ನಾನು ನಮ್ಮ ಮನೆಯವ್ರಿಗೆ ಮಾಡಿಕೊಟ್ಟೆ. ಅವ್ರು ಖಂಡಿತ ನಂಬ್ತಾನೆ ಇಲ್ಲ, ಇದು ನೀನು ಅಂಗಡಿಯಿಂದ ತಂದಿರೋದು ಅಂತಲೇ ಹೇಳಿದರು. ಅಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾನಿಲ್ಲಿ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ ಒಂದು ಲೋಟಕ್ಕೆ. ಈಗ ನಾವು ಮಾಡ್ಕೊಂಡಿರುವಂಥ ಜ್ಯೂಸನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾವು ಅಂಗಡಿಯಲ್ಲಿ ಯಾವ ರೀತಿ ಇರ್ತದೆ ಅದೇ ಟೇಸ್ಟ್ ಕೊಡ್ತದೆ ನಮಗೆ, ಒಂಚೂರು ಡಿಫ್ರೆನ್ಸ್ ಅನಿಸಲ್ಲ ನಮಗೆ. ಈ ಜ್ಯೂಸ್ ನಿಮಗೆ ಇಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ಈ ಬಿಸಿಲಿಗಂತೂ ಈ ಜ್ಯೂಸು ಪರ್ಫೆಕ್ಟ್ ಆಗಿದೆ, ತುಂಬ ಚೆಂದ ಬಂದಿದೆ. ಆರೋಗ್ಯಕರವಾಗಿ ಹೆಲ್ದಿ ಜ್ಯೂಸ್ ಅನ್ಬೋದು ಇದಕ್ಕೆ. ಥ್ಯಾಂಕ್ ಯು.